ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಏನು ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಅಂದರೆ, ಫ್ರೆಂಡ್ಸ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ತುಂಬ ಬಟ್ಟೆಗಳು ನನಗೆ ಲೈವ್ ವಿಡಿಯೋ ಬರೋದಕ್ಕೆ ಸಹ ಆಗ್ತಿಲ್ಲ, ಹಾಗೆ ಫೇಸ್ ವಿಡಿಯೋ ಮಾಡೋದಕ್ಕೆ ಸಹ ಆಗ್ತಿಲ್ಲ. ಆದರೆ ನನ್ನ ಕೆಲಸದ ಜೊತೆಗೆ ನಿಮಗೂ ಒಂದು ಸ್ವಲ್ಪ ಟಿಪ್ಸನ್ನು ಕೊಡೋಣ, ಬ್ಲೌಸು ಸ್ಟಿಚಿಂಗ್ ಮಾಡೋದಕ್ಕೆ. ಹಾಗೆ ಇನ್ನೂ ಸೀಸನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಕೆಲವೊಂದು ಟಿಪ್ಸ್ಗಳನ್ನು ನಾವು ಕಲ್ತಿರಬೇಕು. ಯಾರೆಲ್ಲ ಈ ವರ್ಷ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ಈಗ ಸದ್ಯ 2 ವರ್ಷದಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ಅವರೆಲ್ಲ ಮತ್ತು ತುಂಬ ವರ್ಷದಿಂದ ಬ್ಲೌಸನ್ನು ಸ್ಟಿಚ್ ಮಾಡ್ತಾಯಿದ್ರು. ಕೆಲವೊಂದು ಟಿಪ್ಸ್ಗಳು ಟ್ರಿಕ್ಸ್ಗಳು ಗೊತ್ತಿರೋದಿಲ್ಲ. ನಾನು ಇದುವರೆಗೂ ಯಾರಿಗೂ ಹೇಳದೇ ಇರುವಂತಹ ಒಂದು ಟೈಲರಿಂಗ್ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಹೇಳ್ತೀನಿ. ಯಾಕಂದರೆ ನನಗೆ ಈ ವಿಡಿಯೋದಲ್ಲಿ ಯಾಕೆ ಹೇಳಬೇಕು ಅನ್ನಿಸ್ತು ಅಂದರೆ, ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದಲ್ಲಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೆ. ಆ ನಂಬರ್ ನೋಡಿಕೊಂಡು ನನಗೆ ತುಂಬ ಜನ ಕಾಲ್ ಮಾಡಿದರು. ಆದರೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು ನನ್ನ ಆಫ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ನಾನು ಮಾಡೋಕ್ಕೆ ಶುರು ಮಾಡಿದ್ದು. ಆದರೆ ನಾನು ನಿಜವಾಗೂ ಹೇಳ್ತೀನಿ, ಆಫ್ಲೈನ್ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಅವರಿಗೆ ನಾನು ಆಫ್ಲೈನ್ ನಾನೇ ಡೈರೆಕ್ಟಾಗಿ ಹೇಳ್ಕೊಡೋದ್ರಿಂದ, ಅದೇ ಚೆನ್ನಾಗಿ ಅರ್ಥ ಆಗೋದ್ರಿಂದನೇನೋ ಅವರು ಜಾಸ್ತಿ ಯಾರು ಯೂಟ್ಯೂಬಲ್ಲಿ ವೀಡಿಯೋಸನ್ನು ನೋಡೋಕ್ಕೆ ಹೋಗೋದಿಲ್ಲ, ಗೊತ್ತಿಲ್ಲ. ಆದರೆ ನನ್ನ ಯೂಟ್ಯೂಬ್ ವ್ಯೂವರ್ಸ್ ಇದ್ದಾರಲ್ವಾ, ಸಬ್ಸ್ಕ್ರೈಬರ್, ಅವರು ನನ್ನ ವೀಡಿಯೋಸ್ ನೋಡಿಬಿಟ್ಟು ನನಗೆ ತುಂಬ ಜನ ಕಾಲ್ ಮಾಡಿದರು. ಅವರು ಹೇಗೆ ಮಾತಾಡ್ತಿದ್ರು ಅಂದರೆ, ನಿಜವಾಗ್ಲೂ ನನಗೆ ಒಂಥರ ದುಃಖ ಬಂದಂಗೆ ಆಗ್ತಿತ್ತು. ಒಬ್ಬೊಬ್ಬರು ಮಾತು ಕೇಳಿ ನನಗೆ ತುಂಬ ಮನಸ್ಸಿಗೆ ಇನ್ನೂ ಅವ್ರ ಮಾತುಗಳು ನನಗಿನ್ನೂ ಹಾಗೆ ರಿಪೆಂಡ್ ಹೊಡಿತಾ ಇದೆ. ಅಷ್ಟು ನನ್ನ ಮೇಲೆ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಫೋನ್ ಮಾಡಿದ್ರು. ಇಷ್ಟೊಂದು ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ರ. ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಶುರು ಮಾಡಿ 1 ವರ್ಷನೇ ಆಗ್ತಾ ಬಂತು. ಜನವರಿ 28ಕ್ಕೆ 1 ವರ್ಷನೇ ಆಗುತ್ತೆ. ಆದರೆ ನನಗೆ ಇಷ್ಟು ಜನ ನನ್ನನ್ನು ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಯಾವಾಗ ಫೋನ್ ನಂಬರ್ ಕೊಟ್ಟೆ ಆಗ ನನಗೆ ಗೊತ್ತಾಯಿತು. ನನಗೆ ಒಬ್ಬೊಬ್ಬರು ಕಾಲ್ ಮಾಡಿ ಅದು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿದ್ರು ಅಂದರೆ, ನನಗೆ ತುಂಬಾ ಒಂಥರ ಏನೋ ಒಂದು, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟಿಗೆ, ಅವರಿಗೆ ಅನುಕೂಲ ಆಗಲಿ ಅಂತಲೇ ಶುರು ಮಾಡಿದ್ದಾದರೆ ಅವರು ಇದನ್ನು ಬಳಸ್ಕೊಳ್ತಾ ಇಲ್ಲ. ಅದು ನನಗೆ ಗೊತ್ತಾಗ್ತಾ ಉಂಟು. ನಾನು ಪ್ರತಿದಿನ ವೀಡಿಯೋಸ್ ಹಾಕಿದಾಗ ನನಗೆ ನನ್ನ ವ್ಯೂವರ್ಸು, ಸಬ್ಸ್ಕ್ರೈಬರ್ ನೋಡಿಬಿಟ್ಟು, ಈ ರೀತಿ ಇದೆ ಮೇಡಮ್, ಈ ರೀತಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಒಂದೊಂದು ಕಮೆಂಟ್ ಹಾಕ್ತಾಯಿದ್ರು. ಅದೇ ನಮ್ಮ ಆಫ್ಲೈನ್ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಯಾರೂ ಸಹಿತ ಆ ರೀತಿ ಕಮೆಂಟ್ಸ್ ಮಾಡೋದು ತುಂಬ ಅಂದರೆ ಇದ್ದಾರೆ. ಒಬ್ಬರು ಉಮಾ ಅನ್ನೋ ಸ್ಟೂಡೆಂಟ್ ಇದ್ದಾರೆ, ಅವರು ನನ್ನ ಪ್ರತಿಯೊಂದು ವೀಡಿಯೋನೂ ಸಹ ನೋಡ್ತಾರೆ. ನಾನು ಅದಕ್ಕೆ ಖುಷಿ ಪಡ್ತೀನಿ. ಅವರು ನನ್ನ ಪ್ರತಿಯೊಂದು ವೀಡಿಯೋಸು ನೋಡ್ತಾರೆ, ಆಫ್ಲೈನ್ ಕ್ಲಾಸಿಗೂ ಬರ್ತಾರೆ. ಅವರು ಈ ವಿಡಿಯೋ ನೋಡಿದರೆ ಅವರಿಗೂ ಗೊತ್ತಾಗಿರುತ್ತೆ. ಹಾಗೆ ನನ್ನ ಪ್ರತಿಯೊಂದು ಲೈವ್ ಸಹ ಅವರು ನೋಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ನನ್ನ ಒಂದು ಟೀಚಿಂಗ್ ಮಾಡೋ ರೀತಿಗೆ ಹೊಂದ್ಕೊಬಿಟ್ಟಿದ್ದಾರೆ. ಈಗ ಅವರು ಊರಿಗೆ ಹೋಗಿದ್ದಾರೆ, ದಾವಣಗೆರೆ ಅವ್ರ ಊರು. ನನಗೆ ಸ್ವಲ್ಪ ಫೋನ್ ಮಾಡಿದ್ದು ಸ್ವಲ್ಪ ಆ ಕಡೆ ತುಂಬ ದೂರದಿಂದ ಸೈಡಲ್ಲಿ, ಮೇಡಮ್ ನೀವು ಎಲ್ಲಿ ಕಲಿಸ್ತೀರಾ ಅಂತ ಹೇಳೋದು. ಅವ್ರಿಗೆ ನಾನು ಈ ಊರು ಅಂದಾಗ, ಅಯ್ಯೋ ನಾವು ಈ ಕ್ಲಾಸ್ ಮಿಸ್ ಮಾಡ್ಕೊಂಡ್ವಲ್ಲ ಅಂತೇಳಿ ತುಂಬ ಜನ ಹೇಳ್ತಾಯಿದ್ರು. ನಂಗೆ ಅದು ಸಹ ಕೇಳಿ ತುಂಬ ಬೇಜಾರಾಗ್ತಾಯಿತ್ತು. ಮತ್ತು ಎಷ್ಟು ಜನ ಕಾಲ್ ಮಾಡಿದ್ದಾರೆ ಅಂದರೆ, ಅವ್ರ ಹೆಸರನ್ನ ಇಲ್ಲಿ ಹೇಳೋಕ್ಕಾಗಲ್ಲ. ನೋಡೋಣ, ಇನ್ನೊಂದು ದಿವಸ ಸಾಧ್ಯ ಆದರೆ ನಾನು ಹೇಳ್ತೀನಿ. ಇಂಥವ್ರೆ ಅಂಥವ್ರೆ ಅಂತ ಹೇಳೋಕ್ಕಾಗಲ್ಲ. ತುಂಬ ಜನ ಫೋನ್ ಮಾಡಿದ್ರು ನನಗೊಂದು 2-3 ದಿವಸದಿಂದ ತುಂಬ ಜನ ಕಾಲ್ ಮಾಡ್ತಿದ್ರು. ಹಾಗಾಗಿ ನಾನು ಒಂದು ಡಿಸೈಡ್ ಮಾಡಿದೆ, ನಾನು ಟೈಲರಿಂಗಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ಇದುವರೆಗೂ ನಾನು ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟಿಗೆ ಹೇಳ್ಕೊಟ್ಟಿಲ್ಲ. ಯಾಕಂದರೆ ಅವ್ರಿಗೆ ಒಂದೇ, ನಾವು ಬೇಗ ಕಲಿಬೇಕು, ಬೇಗ ಕ್ಲಾಸ್ ಬಿಡಬೇಕು, ಅಷ್ಟು ಬಿಟ್ಟರೆ ಅವರಿಗೆ ನಾವು ಪೂರ್ತಿ ಕಲಿಬೇಕು, ಇದರಲ್ಲಿ ಟ್ರಿಕ್ಸ್ ಇರುತ್ತೆ, ಟಿಪ್ ಇರುತ್ತೆ, ಅದನ್ನೆಲ್ಲ ಕಲ್ತ್ಕೊಬೇಕು. ನಮ್ಮ ಟೀಚರ್ ಇಷ್ಟು ಎಲ್ಲ ಡೀಟೇಲಾಗಿ ಹೇಳ್ತಾರೆ ಅಂತೇಳ್ಬಿಟ್ಟು ಅವರಿಗೆ ಇನ್ನೂ ಸಹ ಅರ್ಥ ಆಗಿಲ್ಲ. ಆದರೆ ನನ್ನ ಯಾರೆಲ್ಲ ವ್ಯೂವರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ ಇದ್ದಾರೆ, ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ, ಅವರಿಗೆ ನಾನು ಈ ಟಿಪ್ಸನ್ನು ಹೇಳ್ತೀನಿ. ಏನಂದರೆ ಫ್ರೆಂಡ್ಸ್, ನನಗೆ ಇವತ್ತೊಬ್ಬರು ಕಸ್ಟಮರ್ ಬಂದಿದ್ದರು. ಅವರು ಹೇಳಿದ್ರು, ಈಗ ನಾವು ಒಂದು ಬ್ಲೌಸ್ಗೆ 350ರಿಂದ 400 ರೂಪಾಯಿ ಚಾರ್ಜ್ ಮಾಡ್ತೀವಿ. ಅವರು ಇನ್ನೂ ಯಾವ ಕಾಲದಲ್ಲಿದ್ದಾರೋ ಗೊತ್ತಿಲ್ಲ, 200 ತಗೊಳ್ಳಿ, 250 ತಗೊಳ್ಳಿ ಅಂತ ಹೇಳ್ತಾನೆ ಇದ್ದರು. ನಾನು ಹೇಳಿದೆ, ಹೋದ ವರ್ಷದ ರೇಟು ಈ ವರ್ಷ ಇರೋದಿಲ್ಲ. ಅವರು ಹೋದ ವರ್ಷ ಎಲ್ಲ ಮದುವೆ ಮನೆಗೆ ವರ್ಕ್ ಎಲ್ಲ ಹಾಕ್ಸಿದ್ರಂತೆ. ಆದರೆ ಅವ್ರು ಹಾಕ್ಸೋವಾಗ ಕಡಿಮೆ ವರ್ಕ್, ಹೋದ ವರ್ಷದಕ್ಕೂ ಈ ವರ್ಷಕ್ಕೂ ಎಲ್ಲ ಚೇಂಜ್ ಇರುತ್ತೆ. ಸ್ಟಿಚ್ಚಿಂಗ್ ಚಾರ್ಜ್ ಆಗಿರ್ಬೋದು, ನಾವು ಲೈನಿಂಗು, ದಾರ, ಪ್ರತಿಯೊಂದು ರೇಟು ಸಹ ವೇರಿಯೇಷನ್ ಆಗಿರುತ್ತೆ. ಅವ್ರು ಹೇಳಿದ್ರು, ನನಗೆ 200ಅಲ್ಲಿ ಬ್ಲೌಸು ನೀನು ನಂಗೆ ಹೊಲ್ಕೊಡ್ಬೇಕು, ಮದುಮಗಳು ಬ್ಲೌಸು ಮತ್ತು ಸ್ವಲ್ಪ ಮನೆಯವ್ರ ಬ್ಲೌಸೆಲ್ಲ ನೀನು ಸ್ವಲ್ಪ ನಿನ್ನ ರೇಟಿಗೆ ತಗೋ, ನನ್ನ ಬ್ಲೌಸನ್ನು ನೀನು 200ಗೆ ಸ್ಟಿಚ್ ಮಾಡಿಕೊಡ್ಲೇಬೇಕು ಅಂತ ಹೇಳಿದ್ರು. ಹೀಗಿದ್ದಾಗ ನಾವು ಅವರು ಒಬ್ಬರು ಬ್ಲೌಸಿಗಾಗಿ
ಫುಲ್ ಮದುವೆ ಮನೆ ಬ್ಲೌಸನ್ನೇ ಬಿಡೋದಕ್ಕೆ ಆಗೋದಿಲ್ಲ. ಆಗ ನಾನು ಏನು ಮಾಡಬೇಕು, ಈ ರೀತಿ ಯಾರಿಗಾದರೂ ಆಗಿದ್ದರೆ ನೀವು ಏನು ಮಾಡಬೇಕು, ಎಷ್ಟು ಈಸಿಯಲ್ಲಿ 200 ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅವ್ರ ಬ್ಲೌಸನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದನ್ನೆಲ್ಲ ನಾವು ಕಲ್ತ್ಕೊಂಡಾಗ ಬರೀ ನಾವು ಕಟ್ಟಿಂಗ್ ಮಾಡಿದ್ವಾ, ಸ್ಟಿಚಿಂಗ್ ಮಾಡಿದ್ವಾ, ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ವಾ ಅಂತ ಅಂದರೆ ಈ ಕೆಲಸದಲ್ಲಿ ನೀವು ದುಡ್ಡು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮನೆಯವರೇ ಕೇಳ್ತಾರೆ, ನೀನು 24 ಗಂಟೆ ಬಟ್ಟೆ ಹೊಲಿತಿರ್ತೀಯ, ನಿನ್ನ ಕೈಯಲ್ಲಿ ದುಡ್ಡಿರಲ್ಲ ಅಂತ ಅವರೇ ಕೇಳ್ತಾರೆ. ಆದರೆ ನಾವು ಮನೆ ಹೊರಗೂ ಒಳಗೂ ಎರಡೂ ಕಡೆನೂ ದುಡಿಬೇಕಾಗಿರುತ್ತೆ. ಅದು ಯಾರಿಗೂ ಸಹ ಗೊತ್ತಿರೋದಿಲ್ಲ. ನಾವು ಸ್ಮಾರ್ಟಾಗಿ ಕೆಲಸ ಮಾಡಿ ಬೇಗನೆ ಅರ್ನಿಂಗ್ಸನ್ನು ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತ ಅಂದರೆ ನೋಡಿ, ಅವರು 200 ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಬಟ್ಟೆನ ಈಗ ಆಗಲ್ಲ, ನಮಗೆ 350ನೇ ಬೇಕು, 400 ಬೇಕು ಅಂತ ಅಂದರೆ ಇಡೀ ಮದುವೆ ಬಟ್ಟೆ ಫುಲ್ ಅವರು ನಮಗೆ ಕೊಡೋದಿಲ್ಲ, ಬೇರೆ ಟೈಲರ್ಗಳಿಗೆ ಕೊಡ್ತಾರೆ. ತುಂಬ ಜನ ಟೈಲರ್ಸ್ ಇರುವಾಗ ನಾವು ಈ ರೀತಿ ಸಮಸ್ಯೆಗೆ ಒಳಗಾದಾಗ ಏನು ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನೀವು ನನಗೆ ಒಬ್ಬರದಷ್ಟೇ ಅಂದರೆ ಮದುಮಗಳ ಅತ್ತೆ ಬ್ಲೌಸ್ ಅಷ್ಟೇ 200ಗೆ ಹೊಲ್ಕೊಡ್ಬೇಕು. ಮತ್ತು ನೀನು ಮದುಮಗಳು ಬ್ಲೌಸು ಮತ್ತು ಉಳಿದಿರೋರ ಬ್ಲೌಸನ್ನು ಸೇಮ್ ರೇಟ್ ತಗೋ ಅಂತ ಹೇಳಿದ್ದಾರೆ. ಆದರೂ ಸಹಿತ ಅವರು ಚೌಕಾಸಿ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ನಂಬಿಕೆನೂ ಇಲ್ಲ. ಚೌಕಾಸಿ ಮಾಡ್ಬೋದು ಕೊನೆಗೆ. ನಾವು ಅವಾಗ ತುಂಬ ಈಸಿಯಾಗಿ ಅವರ ಬಟ್ಟೆಗಳನ್ನು ಸ್ಟಿಚ್ ಮಾಡಬೇಕಾಗತ್ತೆ. ಮತ್ತು ನಾವು ಈಸಿಯಾಗಿ ಸ್ಟಿಚ್ ಮಾಡಬೇಕು ಅಂತೇಳಿ ಫಿನಿಶಿಂಗ್ ಕೊಡೋದ್ರಲ್ಲಾಗಲಿ, ನೀಟಾಗಿ ಕೆಲಸ ಮಾಡೋದ್ರಲ್ಲಾಗಲಿ ಏನೂ ಸಹ ತೊಂದರೆ ಆಗಬಾರ್ದು. ಯಾಕಂದರೆ ಅವರು 4 ಜನಕ್ಕೆ ಹೇಳ್ತಾರೆ, ನಾವು ಮದುವೆ ಮನೆ ಬಟ್ಟೆ ಹೊಲಿಸಿದ್ವಿ, ಮದುವೆ ಮನೆ ಬಟ್ಟೆನೇ ಹಾಳು ಮಾಡಿಕೊಟ್ರು ಅಂತ ಹೇಳ್ಬಿಟ್ಟು ಅವರು ಇನ್ನೂ 4 ಜನಕ್ಕೆ ಹೇಳ್ತಾರೆ. ಹಾಗಾಗಬಾರ್ದು. ನೀಟಾಗಿ ಫಿನಿಶಿಂಗ್ ಸಹ ಮಾಡಿರಬೇಕು. ನಮ್ಮ ಕೆಲಸ ತುಂಬ ಕ್ಲಿಯರಾಗಿ ಇರಬೇಕು. ಆ ರೀತಿ ಯಾವ ರೀತಿ ಮಾಡಬೇಕು ಅಂದರೆ ತುಂಬ ಏಜ್ಡ್ ಪರ್ಸನಲ್ ಎಲ್ಲರೂ ಸಹಿತ ನಮಗೆ ಚೌಕಾಸಿ ಮಾಡೇ ಮಾಡ್ತಾರೆ. ಆವಾಗ ನಾವು ಏನು ಮಾಡಬೇಕು ಅಂತ ಅಂದರೆ, ನಾವು ನೋಡಿ ಅವರಿಗೆ ಪೈಪಿಂಗ್ ಎಲ್ಲ ಬೇಡ ಆಗಿರುತ್ತೆ. ನಾವು ಅವರಿಗೆ ಪೈಪಿಂಗ್ ಇಟ್ಕೊಂಡು ಕೂರೋದಾಗಲಿ, ಹಾಗೆ ಹೆಮ್ಮಿಂಗನ್ನು ಇಟ್ಕೊಂಡು ಕೂರೋದಾಗಲಿ ಮಾಡೋದಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ಲೈನಿಂಗ್ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡಬೇಕು. ಮತ್ತು ತುಂಬ ಕಿತ್ತೋಗದೇ ಇರೋವಂಥ ಸೀರೆಗಳಾದರೆ ಅದರಲ್ಲೇ ನೀವು ರಿಂಗ್ ಮನೆನ ಸಹ ಮಾಡ್ಬೋದು. ಒಂದು ಬ್ಲೌಸನ್ನು ನೀವು 20 ನಿಮಿಷಕ್ಕೆ ಈಗ ಏಜ್ಡ್ ಪರ್ಸನ್ ಅವ್ರದ್ದು ಮುಗಿಸಿದ್ರೆ ನಿಮಗೆ ಅಲ್ಲಿ ವರ್ಕೌಟ್ ಆಗುತ್ತೆ. ಈ ರೀತಿ ಮಾಡಿ. ಹಾಗೆ ನೀವು ತುಂಬ ಕಡಿಮೆ ಕೊಡ್ತಾರೆ ಬಟ್ಟೆಗೆ ದುಡ್ಡು ಅಂದರೆ ಆದಷ್ಟು ನೀವೇ ಲೈನಿಂಗ್ ತಂದುಕೊಡಿ. ಹಾಗೆ ನಿಮಗೆ ಲೇಸ್ ಏನಾದರೂ ಹಚ್ಚೋಕ್ಕಿದ್ರೆ ತಂದುಕೊಡಿ ಅಂತೇಳಿ ಆದಷ್ಟು ಹೇಳಿ. ಯಾಕಂದರೆ ಈ ರೀತಿ ಚೌಕಾಸಿ ಮಾಡೋರಿಗೆ ನಾವು ಲೈನಿಂಗ್ ಹಾಕ್ಬಿಟ್ಟು, ಲೇಸ್ ಹಾಕ್ಬಿಟ್ಟು, ಪೈಪಿಂಗ್ ಕೊಟ್ಬಿಟ್ಟು ಮತ್ತು ಪ್ಯಾಚ್ ವರ್ಕ್ನೆಲ್ಲ ಕೊಟ್ಬಿಟ್ಟು ಹೊಲಿದಾಗ ಅವರು 200 ರೂಪಾಯಿ ಅಥವಾ 200 ರೂಪೀಸ್ ಕೊಟ್ಟಾಗ ನಮಗೆ ಕೆಲಸಕ್ಕೆ ಟೈಮಿಗೂ ಸಹ ದುಡ್ಡು ಆಗ್ತಾಯಿರಲ್ಲ. ನೋಡಿ, ನಾವು ರಿಂಗ್ಸು, ಹುಕ್ಸು ಮಾಡಬೇಕಾಗಿರುತ್ತೆ, ಕೆಲವೊಂದಕ್ಕೆ ಹೆಮ್ಮಿಂಗ್ ಮಾಡಬೇಕಾಗಿರುತ್ತೆ, ಒಳ್ಳೆ ಲೈನಿಂಗ್ ಸಹ ಹಾಕಿರ್ತೀವಿ. ಅವರು ಕೂಡ 200 ರೂಪೀಸ್ ನಮಗೆ ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಗೀಟೋದಿಲ್ಲ. ನೀವು ಹಾಗೆ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ನೀವು ರಿಟರ್ನ್ ಕೊಡಬೇಡಿ. ನಾನು ತುಂಬ ಜನ ಕಸ್ಟಮರ್ ಹೇಳಿದ್ರು, ಕೇಳಿದ್ದೀನಿ. ಯಾಕಂದರೆ ಅವರು ಟೈಲರ್ ಅಷ್ಟು ರೇಟ್ ಮಾಡ್ತಾರೆ, ಕಡಿಮೆ ಮಾಡ್ಕೊಳ್ಳೋದೇ ಇಲ್ಲ. ಇಷ್ಟು ಅಂದರೆ ಇಷ್ಟೇ, ಇಲ್ಲ ಅಂದರೆ ನೀವು ಬೇರೆ ಕಡೆ ಹೊಲಿಸಿ ಅಂತ ವಾಪಸ್ ಕೊಡ್ತಾರೆ. ತುಂಬ ಬೇಜಾರಾಗುತ್ತೆ. ಇಲ್ಲ ಅಂತಂದರೆ ಕಡಿಮೆ ತಗೊಳ್ತಾರೆ ಅಂತೇಳಿ ಫಿನಿಶಿಂಗ್ ಎಲ್ಲ ನೀಟಾಗಿ ಮಾಡಿಕೊಡಲ್ಲ ಅಂತೆಲ್ಲ ನಾನು ತುಂಬ ಜನ ಕಸ್ಟಮರ್ ಹೇಳಿದ್ದನ್ನು ಕೇಳಿದ್ದೀನಿ. ಆ ರೀತಿ ಯಾರೂ ಮಾಡಬೇಡಿ ಫ್ರೆಂಡ್ಸ್. ಏನು ಮಾಡಿ ಅಂತಂದರೆ, ನೀವು ಈ ರೀತಿ ಮದುವೆಯಲ್ಲಿ ಪೂರ್ತಿ ಜನ ಬ್ಲೌಸ್ಗಳು ಸಹಿತ ನಿಮಗೆ ತುಂಬ ಡಿಸೈನರ್ ಬ್ಲೌಸನ್ನು ಹೊಲಿಯೋದಕ್ಕೆ ಕೊಡೋದಿಲ್ಲ. ನಿಮಗೆ ಪ್ಲೈನ್ ಬ್ಲೌಸ್ ಥರ ಅಂದರೆ ಏನು ವರ್ಕ್ ಏನು ಬೇಡ, ನಮಗೆ ನಾರ್ಮಲ್ ಬ್ಲೌಸ್ ಅಳತೆಗೆ ನೀವು ಸ್ಟಿಚ್ ಮಾಡಿ ಕೊಟ್ಟರೆ ಸಾಕು ಅಂತ ಹೇಳೋವಂಥ ಕಸ್ಟಮರಿಗೆ ನೀವು ಏನು ಮಾಡಿ ಅಂದರೆ, ಆದಷ್ಟು ನೀವು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಇಲ್ಲ ಅಂದರೆ ಪೈಪಿಂಗ್ ಸಹ ನೀವು ಥ್ರೆಡ್ಡಲ್ಲೆಲ್ಲ ಕೊಡೋದಕ್ಕೆ ಹೋಗಬೇಡಿ. ನಾರ್ಮಲ್ ಅವರು ಕೊಟ್ಟಿರುವಂತಹ ಸ್ಯಾರಿ ಪೀಸಲ್ಲೇ ಪೈಪಿಂಗ್ ಕೊಡಿ. ಅದರಲ್ಲೂ ಸಹಿತ ತುಂಬ ಈಸಿಯಾಗಿ ಬರುತ್ತೆ. ಹಾಗೆ ನೀವು ಆದಷ್ಟು ಏಜ್ಡ್ ಪರ್ಸನ್ ಅವರಿಗೆ ಏನು ಮಾಡಬೇಕು ಅಂತ ಅಂದರೆ, ಅವರ ಅಳತೆ ಬ್ಲೌಸಲ್ಲೇ ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ನೋಡಿ, ಕರೆಕ್ಟಾಗಿ ಅವರ ಅಳತೆ ಬ್ಲೌಸನ್ನು ಇಸ್ಕೊಂಡಾಗ ನೀವು ಕೆಲಸನೂ ಸಹ ಕಡಿಮೆ ಆಗುತ್ತೆ. ಈಸಿಯಾಗಿ ನೀವು ಮಾರ್ಕ್ ಹಾಕಿ ನೀವು ಕೊಡ್ಬೋದು. ನೋಡಿ, ನಾನು ಈ ಟೈಮಲ್ಲಿ 2 ಬ್ಲೌಸನ್ನು ಕಟ್ ಮಾಡಿದೆ. ಆದರೆ ನಾನು ಈಗ ಕಟ್ ಮಾಡ್ತಿರೋರ್ದು ಆ ರೀತಿ ಸಮಸ್ಯೆ ಇಲ್ಲ. ಇವತ್ತು ಬೆಳಗ್ಗೆ ನನಗೆ ಒಬ್ಬರು ಕಸ್ಟಮರ್ ಬಂದರು, ಮದುವೆ ಬಟ್ಟೆ ಪೂರ್ತಿ ನಾನು ತಂದುಕೊಡ್ತೀನಿ, ನನ್ನ ಬ್ಲೌಸನ್ನು ನೀನು ಕಡಿಮೆಗೆ ಹೊಲಿಬೇಕು, ಮದುವೆ ಬಟ್ಟೆನೆಲ್ಲ ಕಡಿಮೆಗೆ ಹೊಲಿಬೇಕು ಅಂತಾರೆ. ಹಾಗಿದ್ದ ಬಟ್ಟೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಹೆಮ್ಮಿಂಗ್ ಮಾಡೋದಾಗಲಿ ಮತ್ತು ಕೆಲಸಗಳನ್ನು ಜಾಸ್ತಿ ಇಟ್ಕೊಳ್ಳೋದಾಗಲಿ ಮಾಡಬೇಡಿ. ಆದಷ್ಟು ಆ ಬಟ್ಟೆಗಳಲ್ಲಿ ನೀವು ಕೆಲಸನ ಕಡಿಮೆ ಮಾಡಿಕೊಂಡು ಸ್ಟಿಚ್ ಮಾಡುವಾಗಲೇ ನೀಟಾಗಿ ಫಿನಿಶಿಂಗ್ ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ. ಆಗ ನೀವು ಮದುವೆ ಬಟ್ಟೆಗಳನ್ನ ಬೇಗ ಬೇಗ ಮುಗಿಸ್ತೀರಾ. ಮತ್ತು ಒಂದೇ
ಬ್ಲೌಸ್ ಅಳತೆಗೆ 3-4 ಬಂದಾಗ ನೀವು ಕರೆಕ್ಟಾಗಿ ಮಡಚಿಟ್ಕೊಂಡು ಒಟ್ಟಿಗೆ 3-4 ಬ್ಲೌಸನ್ನು ಕಟ್ ಮಾಡಿದಾಗೂ ಸಹಿತ ನಮಗೆ ಕಟ್ಟಿಂಗ್ ಟೈಮಲ್ಲೂ ಸಹಿತ ಟೈಮು ತುಂಬ ಉಳಿಯುತ್ತೆ. ನಮಗೆ ಟೈಲರ್ಸ್ಗಳಿಗೆ ಹೇಗೋ ಅಂದರೆ ಸಮಯ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟೈಮ್ ಅದರಲ್ಲೂ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ನೈಟ್ ಟೈಮಲ್ಲಿ ಅಂದರೆ ಸಂಜೆ 7ರಿಂದ ಕಟ್ಟಿಂಗ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಮತ್ತು ಆಗಲಿಲ್ಲ ಅಂದರೆ ಮರುದಿವಸ ಮಾಡಿಕೊಡ್ತೀನಿ. ನೋಡಿ, ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು, ಸ್ಲೀವ್ ಈ ರೀತಿ ಮಾಡೋದಕ್ಕೆ ಗೊತ್ತಾಗಲ್ಲ ಅಂದರು. ನೋಡಿ, ಅಳತೆ ಬ್ಲೌಸನ್ನು ನೀವು ಈ ರೀತಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡ್ಬೋದು. ನಾನು ಈ ಕಟ್ಟಿಂಗ್ ಜೊತೆಗೇ ಇನ್ನೂ 3 ಬ್ಲೌಸನ್ನು ಕಟ್ಟಿಂಗನ್ನು ಮಾಡಿದೆ. ಅದು ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ಆದಷ್ಟು ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಳ್ಳಿ. ಫ್ರೆಂಡ್ಸ್, ಮದುವೆ ಮನೆ ಬಟ್ಟೆಗಳನ್ನು ನೀವು ಇಸ್ಕೊಳ್ತಿದ್ದೀರಾ ಅಂತಂದರೆ ಆದಷ್ಟು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಳ್ಳಿ. ಯಾಕಂದರೆ ಮದುವೆ ಮನೆ ಬಟ್ಟೆಗಳನ್ನು ನೀವು 10ರಿಂದ 20 ಬ್ಲೌಸ್ ಹೊಲ್ದಿರ್ತೀರ. ನೀವು ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಇಸ್ಕೊಂಡಿಲ್ಲ ಅಂತಂದರೆ ಮತ್ತೆ ನಿಮಗೆ ಲೂಸ್ ಆಯಿತು, ಟೈಟ್ ಆಯಿತು ಅಂತೇಳಿ ವಾಪಸ್ ತಂದಾಗ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ. ಕಡಿಮೆ ಈಗ ಚೌಕಾಸಿ ಮಾಡೋವಂಥ ಕಸ್ಟಮರಿಗೆ ಡಬಲ್ ಕೆಲಸಗಳನ್ನು ನೀವು ಮಾಡ್ಕೊಬೇಡಿ. ಅವರು ಎಷ್ಟೇ ಚೌಕಾಸಿ ಮಾಡಲಿ ಕರೆಕ್ಟಾಗಿರೋ ಬ್ಲೌಸು ಅಳತೆನ ಇಸ್ಕೊಂಡು ನೀವು ಅದೇ ಮೆಜರ್ಮೆಂಟಿಗೆ ಒಂದ್ಸಲಿ ಸ್ಟಿಚ್ ಮಾಡಿ ಹಾಕಿಬಿಟ್ರೆ ಮತ್ತು ಡಬಲ್ ಕೆಲಸ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಮದುವೆ ಸೀಸನ್ ಬಂತು ಅಂದಾಗ ನೀವು ತುಂಬ ಬಟ್ಟೆಗಳನ್ನು ಹೊಲಿತಾ ಇರ್ತೀರ. ಆಗ ನೀವು ಎಷ್ಟು ಕೆಲಸ ಕಡಿಮೆ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಕಾಜಿ ಮನೆ ಮಾಡೋದಾಗಿರ್ಬೋದು, ಹುಕ್ಸನ್ನು ಅದರಲ್ಲೇ ಈಗ ಹಾಕೋವಂಥ ಬಂದಿದೆ, ಆ ರೀತಿಯೂ ಸಹಿತ ಮಾಡ್ಬೋದು. ಈ ರೀತಿಯೆಲ್ಲ ಮಾಡಿಕೊಂಡು ನೀವು ಬೇಗ ಸ್ಟಿಚ್ ಮಾಡಿ ಕೊಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನೀವು ಕಡಿಮೆ ದುಡ್ಡು ಕೊಡ್ತೀನಿ ಅಂತ ಹೇಳೋ ಕಸ್ಟಮರ್ಗೆ ನೀವು ಮದುವೆ ಮನೆ ಬಟ್ಟೆಗಳು ಬಂದಾಗ ವಾಪಸ್ಸಂತೂ ಕಳಿಸ್ಬೇಡಿ. ಯಾಕಂದರೆ ಒಂದು ಬ್ಲೌಸನ್ನು ವಾಪಸ್ ಕಳಿಸಿದ್ರೆ ಉಳಿದಿರೋ ಎಲ್ಲ ಬಟ್ಟೆಗಳನ್ನು ಕೊಡೋದಿಲ್ಲ. ಅವರು ಕೊಡೋದಲ್ಲದೆ ಇನ್ನೂ 4 ಮದುವೆಗಳಿಗೆ ಬ್ಲೌಸ್ಗಳನ್ನು ಕೊಡ್ದಿರೋ ಹಾಗೆ ಮಾಡ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಬಾಯ್.